ನಮಸ್ಕಾರ. ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣ ನಿನ್ನಲ್ಲಿ ವಿಪರೀತ ಇರುವ ತನಕ, ಕಲ್ಮಶ ಇರುವ ತನಕ ಆದಿಗುರು ಹರಿಯದ ಏನು ಪ್ರಯೋಜನ? ವೇದ ಶಾಸ್ತ್ರಗಳು ಓದಿದರೇನು, ಆದಿಯನ್ನು ಕಾಣ ಅರಿಯದೆ ಹಲವೆಂಟು ವಾದ ತರ್ಕದೊಳಿದ್ದ ಭೇದವಾದಿಗಳಾದರೇನು? ನಮ್ಮ ಕನಕದಾಸರು ಒಂದು ಸೂಕ್ತಿಯನ್ನು ಒಂದು ಹಾಡಿನ ಮೂಲಕ ಹೇಳಿದ್ದಾರೆ. ಜಪ ಮಾಡಿದರೆ ಏನು, ತಪ ಮಾಡಿದರೆ ಏನು? ಕಪಟ ಗುಣ ನಿನ್ನಲ್ಲಿ ಇಟ್ಕೊಂಡು, ಕಲ್ಮಶ ಮನಸ್ಸು ನಿನ್ನಲ್ಲಿ ಇಟ್ಕೊಂಡು ನೀನು ಜಪವನ್ನು ಮಾಡಿದರೆ, ದೇವರ ನಾಮ ಹೇಳಿದರೆ ಪ್ರಯೋಜನ ಏನು ಬಂತು? ಮೊದಲು ನಿನ್ನ ಹೃದಯವನ್ನು ಶುದ್ಧಿ ಮಾಡಿಕೋ. ನಿನ್ನ ಮಾತು ಸ್ವಚ್ಛವಾಗಿರಲಿ, ನಿನ್ನ ಗುಣ ನೇರವಾಗಿರಲಿ. ಈ ಕಪಟ ಗುಣಗಳನ್ನು ಬಿಟ್ಟು ಬಿಡು. ವೇದ ಅಧ್ಯಯನ ಮಾಡಿದರೆ ಏನು ಪ್ರಯೋಜನ ಬಂತು? ಆದಿ ಅಂತ್ಯವನ್ನು ಮೋಸದಿಂದ, ಕಪಟದಿಂದ ಜಪವ ಮಾಡುತ್ತಾ ಕಾಲ ಕಳೆದರೆ ದೇವರು ಒಲಿಯುವನೇ, ಆದಿಕೇಶವರಾಯನು ಒಲಿಯುವನೇ. ಈ ಮಾನವ ಇವನ್ನೆಲ್ಲ ಬಿಟ್ಟು ನಿಷ್ಕಲ್ಮಶವಾದ ಹೃದಯವನ್ನು ಇಟ್ಟು ವೈಶಾಲ್ಯತೆಯನ್ನು ಬೆಳೆಸಿಕೋ ಅಂತಂತೇಳಿ ನಮ್ಮ ಕನಕದಾಸರು ಈ ಹಾಡಿನ ಮೂಲಕ ಜನತೆಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ನಾನು ಯಾವುದ್ರ ಬಗ್ಗೆ, ನಮ್ಮ ಅಂತರಾಳದಲ್ಲಿ, ನಮ್ಮ ಹೃದಯದಲ್ಲಿ, ಒಬ್ಬ ಮನುಷ್ಯನ ಅಂತರಾಳದಲ್ಲಿ ಎಂತೆಂಥ ಶಕ್ತಿಗಳು ಉದಿಗಿವೆ ಎಂಬುದನ್ನು ಯಾರಿಗೂ ಗೊತ್ತಿಲ್ಲ, ಅವನಿಗೇ ಗೊತ್ತಿಲ್ಲ. ಅದ್ಭುತ ಶಕ್ತಿಗಳು ನಮ್ಮ ಅಂತರಾಳದಲ್ಲಿ ಅಡಗಿಕೊಂಡಿವೆ. ಈ ಅಪಾರ ಶಕ್ತಿಯನ್ನು ಮನುಷ್ಯನ ಅಂತರಾಳದಲ್ಲಿ ಹುದುಗಿಕೊಂಡಿದೆ. ಅದನ್ನು ಹೊರಗಡೆ ಎಳಿಬೇಕು. ಅದು ವೈಜ್ಞಾನಿಕ ಬೆಳವಣಿಗೆ ಸಾಧ್ಯವಾದರೆ ಅವನ ಭಾವನೆಗಳನ್ನು ಹರಿಯಬಿಟ್ಟು ಅದನ್ನು ಗ್ರ್ಯಾಬ್ ಮಾಡಿ ಹೊರಗಡೆ ಎಳೆದು ಬಿಟ್ಟರೆ ಸಾಹಿತ್ಯ, ಕಲೆ, ಶಾಸ್ತ್ರ, ತತ್ವ, ಅನೇಕ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅದು ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಅಂಥ ಶಕ್ತಿಗಳು ನಮ್ಮ ಅಂತರಾತ್ಮದಲ್ಲಿ ಅಡಗಿ ಕುಳಿತಿವೆ. ಅದಕ್ಕೆ ತಂದೆ ತಾಯಿಗಳಾದವರು ಮಗುವನ್ನು ಯಾವ ರೀತಿ ಬೆಳೆಸಬೇಕು, ಅವರು ಸಮಾಜಕ್ಕೆ ಎಂಥ ಕೊಡುಗೆಯಾಗಬೇಕು ಅನ್ನೋ ಮಾತನ್ನು ಅವರು ಆ ಮಕ್ಕಳನ್ನು ಬೆಳೆಸ್ತಾರೆ. ಬೌದ್ಧಿಕ ಸಾಧನೆ, ಆ ಒಮ್ಮೆ ಬೆಳವಣಿಗೆ ಸಾಧ್ಯ ಆಗುತ್ತದೆ. ಆ ಸಾಧನೆಯ ಮೂಲಕ ಹರಿಯಬಿಟ್ಟಾಗ ಮನುಷ್ಯನು ದೇವಾತ್ಮನಾಗುತ್ತಾನೆ. ಇದು ಸ್ವಾಮಿ ವಿವೇಕಾನಂದರು ಹೇಳಿದರು. ಆಗಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲ ಒಂದು ಅಂತರಾತ್ಮವನ್ನು ಅವರು ಅರ್ಥ ಮಾಡಿಕೊಂಡು ಈ ರೀತಿ ಮಾಡ್ರಿ ಅಂತಂತೇಳಿ ಜನತೆಗೆ ಕರೆ ಕೊಟ್ಟಿರುವಾಗ ಸ್ವಾಮಿ ವಿವೇಕಾನಂದರು ಅಂತರಾಳದಲ್ಲಿ ಅದ್ಭುತ ಶಕ್ತಿ ಅಡಗಿದೆ. ಅದನ್ನು ಹೊರಗೆಳೆಯುವುದು ತಂದೆ ತಾಯಿಗಳ ಕರ್ತವ್ಯ. ಅದನ್ನು ಮಾಡಬೇಕು ಅಂತಂತೇಳಿ ಆ ಮನುಷ್ಯನ ಅಂತರಾಳದಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಆ ಒಂದು ಶಕ್ತಿ ಅವನಿಗೆ ಗೊತ್ತಿರಲ್ಲ. ಆ ದಿವ್ಯ ಶಕ್ತಿ ಯಾವುದೇ ಕ್ಷೇತ್ರದಲ್ಲಿ ಚಾಲನೆಯನ್ನು ಕೊಟ್ಟು ಮಹತ್ ಕಾರ್ಯವೊಂದನ್ನು ಸಾಧಿಸಬಹುದಾಗಿದೆ ಎಂಬುದನ್ನು ಮಾರ್ಮಿಕವಾಗಿ ಸೂಚಿಸುತ್ತದೆ. ನಮ್ಮಲ್ಲಿರುವ ದಿವ್ಯ ಶಕ್ತಿಯ ಮಹಿಮೆ ಅಪಾರ. ಶಕ್ತಿ ಒಂದೇ ಆಗಿದ್ದರೂ ಹಲವು ಕ್ಷೇತ್ರಗಳಲ್ಲಿ ಅದು ಕೆಲಸ ಮಾಡ್ತಾ ಇರ್ತದೆ. ನಮಗೆ ಬೇಕಾದ ಕ್ಷೇತ್ರದಲ್ಲಿ ಜಾಗೃತಗೊಳಿಸಿ ಅದನ್ನು ಬಿಡಬೇಕಷ್ಟೆ. ವೈಜ್ಞಾನಿಕ
ಸಾಮಾಜಿಕ, ರಾಜಕೀಯ ಹಾಂ, ಒಂದೊಂದು ಕ್ಷೇತ್ರಕ್ಕೆ ಅದು ಆಯ್ಕೆ ಮಾಡಿ ಅದು ಹೋಗ್ತಾ ಇರ್ತದೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ನಾವು. ಅದು ನಮ್ಮ ಕೈಯಲ್ಲಿದೆ. ಆದರೆ ಅದೆಷ್ಟೋ ಜನರು ತಮ್ಮೊಳಗೆ ಉದಿಗಿರುವ ಆ ದಿವ್ಯ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಅದನ್ನು ನಿರರ್ಥಕಗೊಳಿಸ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬ ಮನುಷ್ಯನ ಅಂತರಾತ್ಮದಲ್ಲಿ ಆ ದಿವ್ಯ ಶಕ್ತಿಗಳು ಅಡಗಿ ಕುಳಿತಿವೆ. ಅದನ್ನು ಹೊರಗಡೆ ಎಳಿಬೇಕು. ಯಾವ ಕ್ಷೇತ್ರಕ್ಕೆ ಬಿಟ್ಬಿಡ್ಬೇಕು ಅವನ್ನ. ಅದರಂತೆ ಮನುಷ್ಯ ಅದರಿಂದ ಹೋಗ್ಬೇಕು. ಅದು ಅವಾಗ ಕೆಲಸ ಆಗುತ್ತೆ. ಇವತ್ತು ನಾವು ವೈಜ್ಞಾನಿಕ ಕ್ಷೇತ್ರದಲ್ಲಿ ಯೋಚನೆ ಮಾಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆಗಿನಲ್ಲಿ ಆಯ್ತಿದ್ದ ಮನುಷ್ಯ ಇಂದು ಕಣ್ಣನ್ನು ತಾನೇ ನಂಬುವಷ್ಟು ಮುಂದುವರೆದಿದ್ದಾನೆ. ಆದಿವಾಸಿ ಒಂದು ಸರಿ ತಿರುಗಿ ನೋಡ್ರಿ, ಸಿಂಹಾವಲೋಕನ ಮಾಡಿಕೊಳ್ಳ್ರಿ. ಅವನು ಇವತ್ತು ಎಷ್ಟು ಮುಂದುವರೆದಿದ್ದಾನೆ ಜಗತ್ತಿನಲ್ಲಿ. ಆಕಾಶದಲ್ಲಿ ಅಕ್ಕಿಯಂತೆ ಹಾರಾಡಿದ್ದಾನೆ, ನೀರಿನಲ್ಲಿ ಮೀನಿನಂತೆ ಈಜಿದ್ದಾನೆ. ಮನುಷ್ಯನಿಗೆ ಮೀರಿದ ಆ ಶಕ್ತಿ, ಅಸಾಧ್ಯವಾದ್ದು ಏನಿದೆ? ಏನೂ ಇಲ್ಲ. ದಿವ್ಯ ಶಕ್ತಿಯನ್ನು ಬಿಡಬೇಕು, ಅದನ್ನು ಬಿಡಬೇಕು. ಈಗ ನಾವು ನೋಡಿ ವೈಜ್ಞಾನಿಕ ಕ್ಷೇತ್ರ ಎಷ್ಟು ಆವಿಷ್ಕಾರಗಳು ನಡೆದವೆ, ಎಷ್ಟು ಆವಿಷ್ಕಾರಗಳಾಗಿದ್ದಾವೆ. ಎಲ್ಲ ನಮ್ಮ ನಂಬಿಕೆಗಳನ್ನು ಹುಸಿ ಮಾಡಿ ಕ್ಷೇತ್ರದಲ್ಲಿ ಇವತ್ತು ಮುಂದುವರೆದಿದೆ. ಮನುಷ್ಯ ವಿಮಾನದ ಮೂಲಕ ಆಕಾಶದಲ್ಲಿ ಅಕ್ಕಿಯಂತೆ ಮಿಂಚಿನ ವೇಗದಲ್ಲಿ ಹಾರಾಡಲು ಕಲ್ತಿದ್ದಾನೆ, ನೀರಿನಂತೆ ಮೀನು ಈಜಾಡಲು ಕಲ್ತಿದ್ದಾನೆ, ಆಮೇಲೆ ಗಾಳಿಯಲ್ಲಿ ಹಾರಲು ಕಲ್ತಿದ್ದಾನೆ. ಒಂದೇ ಎರಡೇ ಚಂದ್ರಲೋಕಕ್ಕೆ ಹೋಗಿ ಅಂತರಾತ್ಮದಲ್ಲಿ ಎಷ್ಟು ಶಕ್ತಿ ಇದೆ. ಯಾವ ಕ್ಷೇತ್ರದಲ್ಲಿ ಹಿಂದೆ ಬಿದ್ದೇ ಇಲ್ಲ ನಮ್ಮ ಭಾರತದ ಜನತೆ ಭಾಳ ಬುದ್ಧಿವಂತರು. ಈಗ ಮೆಟ್ಟಿಲುಗಳನ್ನು ಏರ್ತಾ ಇದ್ದಾರೆ. ಅಸಾಧ್ಯ ಅನ್ನುವುದು ಬರಬಾರ್ದು ಮನುಷ್ಯನಿಗೆ. ನಾವು ಛಲ ತಗೊಂಡು ಪ್ರಯತ್ನ ಮಾಡಬೇಕು. ನಮ್ಮ ಕೈಲಿ ಆಗಲ್ಲ ಅಂತ ನಾವು ನಮ್ಮ ಡಿಕ್ಷನರಿಗೆ ತೆಗೆದಾಕಿಬಿಡ್ಬೇಕು. ಯಾಕಾಗಲ್ಲ ಅಲ್ವಾ? ಅದು ನಮ್ಮ ಡಿಕ್ಷನರಿಗೆ ಬರಬಾರ್ದು ಅಸಾಧ್ಯ ಅನ್ನೋದು. ಆ ಡಿಕ್ಷನರಿಗೆ ಒಂದು ಸರಿ ಬಂತು ಅಸಾಧ್ಯ ಅಂತ ಹೇಳಿದ್ರೆ ನೀನು ಸೋತು ಬಿಡ್ತೀನಿ ನೀನು ಜೀವನದಲ್ಲಿ. ಹೀಗಾಗಿ ಇವತ್ತು ನಾವು ಕೂತಿದ್ದಲ್ಲೇ ಇಡೀ ವರ್ಲ್ಡ್ ನೋಡ್ತಾಯಿದ್ದೀವಿ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಒಂದು ಮೊಬೈಲ್ ನಮ್ಮ ಕೈಯಾಗಿತ್ತು ಅಂತಂತಂದರೆ ಇಡೀ ಪ್ರಪಂಚವನ್ನೇ ನಾವು ನೋಡ್ತೀವಿ. ಆಗು ಹೋಗುಗಳು ಏನೆಲ್ಲ ಇದೆ. ನಾವು ಒಂದೇ ಮನೆಯಲ್ಲಿ ಕೂತ್ಕೊಂಡು ರೂಮ್ನಾಗ ಕೂತ್ಕೊಂಡು ಇಡೀ ಪ್ರಪಂಚವನ್ನೇ ನೋಡ್ತೀವಿ. ನಾವು ಎಷ್ಟು ಮುಂದುವರೆದಿದೆ ಅಲ್ವಾ? ಅವನ ಅಂತರಾತ್ಮದಲ್ಲಿ ಎಂಥ ಶಕ್ತಿ, ದಿವ್ಯ ಶಕ್ತಿ, ವೈಜ್ಞಾನಿಕ ಶಕ್ತಿ ಕ್ಷೇತ್ರದಲ್ಲಿ ಅರಿಯಬಿಟ್ಟಿದ್ದಾನೆ ಗೊತ್ತಾ? ಸಫಲನಾಗಿದ್ದಾನೆ. ಎಲ್ಲ ಮಾಡಿ ಈ ರಹಸ್ಯಗಳನ್ನು ಮನುಷ್ಯ ಇಂದು ವಿಜ್ಞಾನದ ಮೂಲಕ ಭೇದಿಸುವಲ್ಲಿ ಸಫಲತೆ ಕಂಡಿದ್ದಾನೆ. ಆ ಶಕ್ತಿ ಯಾಕೆ ಬಂತು, ಯಾವಾಗ ಬಂತು ಅಲ್ವಾ? ಅದು ಹೊರಹೊಮ್ಮತದ್ದು. ಅದು ಮನುಷ್ಯನ ಕುಂಡ್ರಗೊಡಿಸಲ್ಲ. ಯಾವುದಾದ್ರೂ ಒಂದು ಕೆಲಸ ಮಾಡಿಸ್ತಲೇ ಇರ್ತದೆ ಆ ಅಂತರಾತ್ಮ ಶಕ್ತಿ. ಎಂಥ ಅದ್ಭುತ ಶಕ್ತಿ ಅಲ್ವಾ? ಮನಸ್ಸಿನ ಆಳದಲ್ಲಿ ಹುದುಗಿ ಕುಳಿತಿರುವ ಆ ಶಕ್ತಿಯನ್ನು ಊಹಿಸಿ ವಿಶ್ವದ ಅನೇಕ ಮಹನೀಯರು ಆ ಶಕ್ತಿಯನ್ನು ಹೊರಹೊಮ್ಮಿಸಿದ್ದಾರೆ. ಮನುಷ್ಯನ ದೇಹದ ರಚನೆ, ಪ್ರತಿಯೊಂದು ಅಂಗಗಳ ಕಾರ್ಯಚಟುವಟಿಕೆ, ಪ್ರತಿಯೊಂದು ಜೀವಕೋಶಗಳು ಕರಾರುವಕ್ಕಾಗಿ ನಿರ್ವಹಿಸುವ ಕಾರ್ಯವನ್ನು ನಾವು ಅವಲೋಕಿಸಿದಾಗ ಮನುಷ್ಯನ ದೇಹ ಒಂದು ಅದ್ಭುತ ಯಂತ್ರ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅಂಥ ಒಂದು ಶಕ್ತಿ ಮನುಷ್ಯನಲ್ಲಿ ಮನೆ ಮಾಡಿಕೊಂಡು ಆ ಮನಸ್ಸು ಒಂದು ಅದ್ಭುತವೇ ಸರಿ. ಹೀಗೆ ಅಸ್ತಿತ್ವ ಸ್ವರೂಪದ ಎಲ್ಲ ಕ್ಷೇತ್ರದಲ್ಲಿ ಅರ್ಥ ಮಾಡಿಕೊಂಡು ಆ ಒಂದು ಶಕ್ತಿಯ ಪರಿಚಯ ಹೊರಹೊಮ್ಮಿದಾಗ ಮಾತ್ರ
ನಮಗೆ ನಮ್ಮ ಯಶಸ್ಸು ಹರಡ್ತತೆ. ಅದು ಅದನ್ನು ಯೋಗ್ಯ ರೀತಿಯಲ್ಲಿ ಚಾಲನೆ ನೀಡಬೇಕು. ಅದಕ್ಕೆ ತಕ್ಕಂಥ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು. ಪ್ರೈಮರಿ ಲೆವೆಲ್ನಿಂದ ಹೈಸ್ಕೂಲು, ಕಾಲೇಜು, ಪದವಿ ಶಾಲೆಗಳಲ್ಲಿ ಎಲ್ಲ ವೈಜ್ಞಾನಿಕವಾಗಿ ಮುಂದುವರೆದಂತಹ ಒಂದು ಸಬ್ಜೆಕ್ಟು ಕೋರ್ಸ್ಗಳು ಬಂದಿದ್ದಾವೆ. ಆಯಾ ಕ್ಷೇತ್ರದಲ್ಲಿ ಮನಸ್ಸನ್ನು ಅರಿಯಬಿಟ್ಟು ನಾವು ಅದರಲ್ಲಿ ಯಶಸ್ಸು ಗಳಿಸುತ್ತಾ ಉತ್ತುಂಗಕ್ಕೆ ಹೋಗಬೇಕಾಗುತ್ತದೆ. ಇಲ್ಲಂತಂದರೆ ನಾವು ಸಾಧನೆ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಉಂಟಾಗಿದೆ. ಆಗಲಿ ಅದು ಮುಂದಿನ ಪೀಳಿಗೆ ಇನ್ನು ಹೆಚ್ಚೆಚ್ಚು ರೀತಿಯಲ್ಲಿ ಬೆಳೀಲಿ ಅಂತಂತೇಳಿ ನಾನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಊಹೆಗೂ ಮೀರಿದ ಒಂದು ಶಕ್ತಿ ನಮ್ಮ ಅಂತರಾತ್ಮದಲ್ಲಿ ಅಡಗಿ ಕುಳಿತಿದೆ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳನ್ನು ಪ್ರೈಮರಿ ಲೆವೆಲ್ನಿಂದ ಚೆನ್ನಾಗಿ ಬೆಳೆಸಿ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವರ ಒಂದು ಫೋಕಸ್ಸು ಯಾವ ಸಬ್ಜೆಕ್ಟ್ ಮೇಲಿದೆ, ಅವರಿಗೆ ಆಸಕ್ತಿ ಏನು ಅನ್ನೋದನ್ನು ಆಯಾ ಫೀಲ್ಡಿಗೆ ಬಿಡುವಂಥ ಕಾರ್ಯ ತಂದೆ ತಾಯಿಗಳು ಮತ್ತು ಗುರುಗಳು. ಇಷ್ಟು ಕೆಲಸ ಮಾಡಿದರೆ ನಮ್ಮಲ್ಲಿ ಅನೇಕ ಜನ ವಿಜ್ಞಾನಿಗಳು, ಸಾಹಿತಿಗಳು, ಇನ್ನು ಏನೇನೋ ಹುಟ್ಕೊಂತಾರೆ, ಡಾಕ್ಟ್ರು, ಇಂಜಿನಿಯರು ಅಲ್ವಾ. ಇಷ್ಟು ಹೇಳ್ತಾ ನಾನು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.